ನಾರಾಯಣ ಸ್ವಾಮಿಯವರು ಏನು ಹೇಳಿದ್ದಾರೆ, ಮೊನ್ನೆ ಬಹುಶಃ ನೀವು ಫೋಟೋಗಳು ಹಾಕಿದ್ದೀರಿ, ಹೊರಟ್ಟಿ ಅವರ ಮಧ್ಯದಲ್ಲಿ 8-10 ಜನ ಕಾಂಗ್ರೆಸ್ನ ನಾಯಕರುಗಳು ಬಹುಶಃ ಮುಖ್ಯಮಂತ್ರಿಗಳು ಇದ್ದಿರೋ ಅಂತ ಕಾಣಿಸ್ತದೆ. ಅವರು ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಒತ್ತಡಗಳು ಹಲವಾರು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರನೂ ಮಾಡಿದ್ದಾರೆ. ಆ ರಾಜೀನಾಮೆ ಪತ್ರ ನೋಡಿದೆ ನಾನು. ಆ ಪತ್ರ ಬಹುಶಃ ಕಾಂಗ್ರೆಸ್ ಕಚೇರಿಯಿಂದಲೇ ಟೈಪ್ ಮಾಡ್ಕೊಂಡು ಬಂದಿರ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಯಾಕೆಂದರೆ ಆ ದಿನದ ಡೇಟ್ ಏನಿದೆಯಲ್ಲ ಅದನ್ನು ಗ್ಯಾಪ್ ಬಿಟ್ಟಿದ್ದಾರೆ. ಅದನ್ನು ಪೆನ್ಸಿಲ್ನಲ್ಲೋ ಏನೋ ಒಂದು 7 ಅಂತ ಹಾಕಿದ್ದಾರೆ, 7/8/2026 ಅಂತಕ್ಕಂಥದ್ದು. ಆ 8/26 ಅಂತಕ್ಕಂಥದ್ದು 2026 ದಿನದ್ದು ಹಾಕಿ ಬಿಟ್ಟಿದ್ರು ಬ್ಲ್ಯಾಂಕು. ಅದನ್ನು ಕೈಯಲ್ಲಿ ಅದು ಪೆನ್ನಲ್ಲಿ 7 ಅಂತ ತಿದ್ದಿದ್ದಾರೆ. ಅದು ನೋಡಿದಾಗ ಮೊದಲೇ ಎಲ್ಲ ರೆಡಿ ಮಾಡಿಕೊಂಡು ಅವ್ರನ್ನ ಕರೆಸಿ ಹೆದರಿಸಿ ರಾಜೀನಾಮೆ ಪಡೆದಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ. ನೀವೇ ಹಿಂದೆ ಹೇಳಿದ್ರು ತೋಳ್ಬಲ ಹಣಬಲದಿಂದ ಅದು ನಡೀತಿರೋದೇ ಅದರಿಂದ. ಈಗ ಅದು ನಡೀತಾ ಇದೆ. ಏಕೆಂದರೆ ಅವ್ರು ಹೇಳಲಿಲ್ವಾ, ರಾಜೀನಾಮೆ ಕೊಡೋರು ಕೊಡ್ಬೋದು, ಕೊಟ್ಟ ತಕ್ಷಣವೇ ರಾಜೀನಾಮೆ ಅಕ್ಸೆಪ್ಟ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಇವೆಲ್ಲ ನೋಡಿದಾಗ ಈಗ ಬಹುಶಃ ಪಾಪ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಭಾಳ ಜನ ನೋವಿನಲ್ಲಿದ್ದಾರೆ, ಹೇಳಿದ್ದಾರಲ್ಲ, ಭಾಳ ಜನ ಮಂತ್ರಿಗಳಾಗದೇ ಇರೋರು. ಇಲ್ಲ ನಮ್ಮ ಮನಸ್ಸಿಗೆ ನೋವಾಗಿದೆ, ಆಘಾತ ಆಗಿದೆ, ನಮ್ಗೆ ಮಾತು ಕೊಟ್ಟಿದ್ರು, ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ನೀನು ಹೇಳ್ತಾರೆ. ಪಾಪ ನೋವಾಗಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಬಹುಶಃ ಆ ನೋವಿನ ಒಂದು ಪರಿಹಾರಕ್ಕೆ ಮುಂದಿನ ದಿನಗಳಲ್ಲಿ ಅವರೇ ನಮ್ಮ JDSನ ಸಂಪೂರ್ಣ ಮುಗಿಸ್ತೀನಿ ಅಂತಾರಲ್ಲ, JDSನ ಮುಗಿಸೋದೇ ನನ್ನ ಮೊದಲನೇ ಕಾರ್ಯಕ್ರಮ ಅಂತೇಳಿ ಬಹುಶಃ ಕಾಂಗ್ರೆಸ್ ಮುಗಿಸ್ತಕ್ಕಂಥದ್ದಕ್ಕೆ ಆ ನೋವಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಮಾತು ಹೇಳ್ತೀನಿ. JDS ಪಕ್ಷ ಯಾವಾಗಲೂ ನೊಂದವರಿಗೆ, ನೋವಿನಲ್ಲಿರ್ತಕ್ಕಂಥವ್ರಿಗೆ, ಸಮಸ್ಯೆಗಳಿದ್ದಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪಕ್ಷ ಇದೆ. ಆ ನೋವಿನಲ್ಲಿರ್ತಕ್ಕಂಥವ್ರಿಗೆ ಬಾಗಿಲು ತೆಗೆದಿರ್ತದೆ, ಆ ನೋವಿಗೆ ಪರಿಹಾರನೂ ದೊರಕ್ತದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಗುಬ್ಬಿ ಶ್ರೀನಿವಾಸ್ ಅವರೇ ಹೇಳಿದ್ದಾರೆ ಸರ್, ಸಚಿವ ಸ್ಥಾನ ಸಿದ್ಧರಿಗೆ ಕುಮಾರಣ್ಣನನ್ನು ಕರೆದು ಮಂತ್ರಿ ಮಾಡಿ. ಅವರ ಭಾವನೆಗಳಿಗೆ ಇವತ್ತು ಅವರು ಇಲ್ಲ ನನಗೆ ಕುಮಾರಸ್ವಾಮಿಯವರು ಕರೆದು ಮಂತ್ರಿ ಮಾಡಿದ್ರು ಅಂತಕ್ಕಂಥದ್ದನ್ನು ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯವೂ ಇದೆ. ಅವರಲ್ಲಿ ಈಗ ಅವತ್ತಿನ ದಿನ ಅದು ನನ್ನ ಜೊತೆಯಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಲ್ಲಿದ್ದಂಥವ್ರು, ನನ್ನ ಬಹುಶಃ ನನ್ನ ಜೊತೆಯಲ್ಲಿ ಅವ್ರ ಆತ್ಮೀಯತೆ ಏನಿತ್ತು, ಯಾರ ಜೊತೆನೂ ಅಂಥ ಆತ್ಮೀಯತೆ ಅವ್ರು ಇಟ್ಕೊಂಡಿರಲಿಲ್ಲ. ಆದರೆ 2013 ನಂತರ ಕೆಲವು ಟೀಮ್ಗಳು ನನ್ನಿಂದಲೇ ಬೆಳೆದ್ರಲ್ಲ, ಅವರುಗಳು ಕೆಲವರಿಗೆಲ್ಲ ಬ್ರೈನ್ ವಾಶ್ ಮಾಡ್ತಾ ಹೋದರು. ನನ್ನ ಬಗ್ಗೆ ಭಾಳ ಆತ್ಮೀಯತೆ ಇದ್ದಂಥವ್ರ ಬಗ್ಗೆ ಅಂಥವ್ರನ್ನ ಕೂರಿಸ್ಕೊಂಡು ಬ್ರೈನ್ ವಾಶ್ ಮಾಡಿ ನನ್ನ ಬಗ್ಗೆ ಕೆಲವು ಅವರಲ್ಲಿ ತಪ್ಪು ಭಾವನೆ ಕಲ್ಪಿಸ್ತಕ್ಕಂಥದ್ದಕ್ಕೇನು ಪ್ರಯತ್ನ ಪಟ್ಟರು. ಆದ್ದರಿಂದ ಈ ರೀತಿ ನನ್ನನ್ನು ಪ್ರೀತಿಸ್ತಕ್ಕಂಥವ್ರು ಕೆಲವು ಬಾರಿ ಸ್ವಲ್ಪ ಆ ಒಂದು ನನ್ನಿಂದ ಬೆಳೆದಂಥವ್ರು ಕೆಲವು ನನ್ನಿಂದ ಬೆಳೆದ್ರು ಅಂತ ಹೇಳಲ್ಲ, ನನ್ನ ಜೊತೆಯಲ್ಲಿ ಸಹಪಾಠಿಗಳಾಗಿದ್ದರು. ಅವರು ಯಾವ ರೀತಿ ನನ್ನ ಸಹಪಾಠಿಗಳಾಗಿ ಏನೇನಾಗಿದೆ ಅದು ಬೇಡ, ಈಗ ಅದರ ಅವಶ್ಯಕತೆ ಇಲ್ಲ ನನಗೆ. ಆದರೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ದಂಥವರ ಮೈಂಡ್ನ ಹಾಳು ಮಾಡಿದ್ದಾರೆ. ಅದು ಈಗ ಒಂದೊಂದು ಹೊರಗೆ ಬರ್ತಾಯಿದೆ, ಬರುತ್ತೆ, ಮುಂದಕ್ಕೂ ಬರುತ್ತೆ. ಸರ್, ಅವರೆಲ್ಲರಿಗೂ ನಿಮ್ಮ JDS ಪಕ್ಷದಲ್ಲಿ ಬಾಗಿಲು ತೆಗೆದಿದೆ, ಆಹ್ವಾನ ನೀಡಿದೆ. ನನಗೆ ಬಾಗಿಲು ತೆಗೆದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ರಾಜ್ಯ ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಹೋಗಲಾಡಿಸಿ ಜನಸಾಮಾನ್ಯರ ಬದುಕಿಗೆ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬೇಕಿಲ್ಲ ಈ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಜನಪರವಾದಂಥ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಒಂದು ಶಕ್ತಿ ಏನು ಬೆಳಿಬೇಕಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೀತಿ ಸಹಕಾರ ಕೊಡ್ತಕ್ಕಂಥದ್ದು ಮುಕ್ತವಾದ ಮನಸ್ಸಿನಿಂದ ಇರ್ತಕ್ಕಂಥವ್ರಿಗೆ ಆಹ್ವಾನ ಕೊಡ್ಲಿಕ್ಕೆ ತಯಾರಿದೆ. ಸರ್, ಈ ಅಸಮಾಧಾನ JDSಗೆಲ್ಲ ಒಂದು ರೀತಿ ಮತ್ತೆ ಶಾಸಕರು ವಾಪಸ್ ಬರ್ತಾರಂತ ಸರ್ ಇಲ್ಲಿಂದ ಹೋಗಿದ್ದರು. ಈ ಅಸಮಾಧಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹುಶಃ ಮುಂದಿನ ಚುನಾವಣೆ ಇನ್ನೂ 1.25 ವರ್ಷ ಏನಿದೆ, 18-19 ತಿಂಗಳು ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ಚುನಾವಣೆಯ ಸಮೀಪಗಳು ಬಂದಾಗ ಈಗಾಗಲೇ ನನಗೆ ಗೊತ್ತಿದೆ, ಒಳಗಡೆ ಆಂತರಿಕವಾಗಿ ಅವರಲ್ಲಿ ಯಾವುದೇ ರೀತಿಯಲ್ಲಿ ವಿಶ್ವಾಸ ಇಲ್ಲ, ವಿಧಿ ಇಲ್ಲದೆ ಅನಿವಾರ್ಯವಾಗಿ ಅಲ್ಲಿ ಇವತ್ತೇನು ಕೆಲವರು ಉತ್ತಮವಾದ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ,
ಅನಿವಾರ್ಯವಾಗಿದ್ದಾರೆ ಅಲ್ಲಿ, ಅನಿವಾರ್ಯ ವಿಧಿ ಇಲ್ಲದೆ. ಅಂಥವರು ಬಹುಶಃ ಆ ಪಕ್ಷವನ್ನು ತೊರೆಯತಕ್ಕಂಥದ್ದು ದೂರ ಇಲ್ಲ ಮುಂದಿನ ದಿನಗಳಲ್ಲಿ. ಅದು ನೋಡೋಣಂತೆ, ಕಾಲ ನಿರ್ಧಾರ ಮಾಡುತ್ತೆ. ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಶಕ್ತಿ ಇದೆ. ನಮ್ಮ ಶಕ್ತಿ ನಾಡಿನ ಜನ. ಇವತ್ತು ಒಂದು ಸಣ್ಣ ಪಕ್ಷ ನಮ್ಮದು. ನಾವೇನು ಆರ್ಥಿಕವಾಗಿ ದೊಡ್ಡ ಪಕ್ಷದ ಖಜಾನೆ ತುಂಬಿಸಿಟ್ಕೊಂಡಿಲ್ಲ. ದುಡ್ಡಿಲ್ಲದೆ ಇದ್ದರೂ ಜನಬಲದಲ್ಲಿ ಇವತ್ತು ಎರಡೂ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳೇನಿದೆ ಆ ಪಕ್ಷಗಳ ಜೊತೆಯಲ್ಲಿ ಇವತ್ತು ನಮ್ಮದು ಒಂದು ಸಣ್ಣ ಶಕ್ತಿ ಏನಿದೆ ಅದನ್ನು ಬೆಳೆಸಿ ಉಳಿಸಿರ್ತಕ್ಕಂಥದ್ದು ನಮ್ಮ ಜನ ಇದ್ದಾರೆ, ಒಂದು ವರ್ಗ ಇದೆ. ಅವರಿಂದ ಈ ಪಕ್ಷದ ಶಕ್ತಿ ಏನಿದೆ ಅದು ಇನ್ನೂ ವೃದ್ಧಿ ಆಗುತ್ತೋ ಹೊರತು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಿರಿಯರಿಗೆಲ್ಲ ಕಡೆಗಣಿಸ್ಯಾರ ಸರ್ ಅಂತ ಅವರೇ ಆರೋಪ ಮಾಡ್ತಾರೆ. ಒಂದ್ ಕಡೆ ನಾನು ಹಿರಿಯವರು ಕಿರಿಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಳ ಜನ ಉತ್ತಮವಾದಂಥ ಒಂದು ಸ್ವಲ್ಪ ಸಾರ್ವಜನಿಕವಾಗಿ ಭಯಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಜನಗಳ ಬಗ್ಗೆ ಗೌರವ ಕೊಡ್ತಕ್ಕಂಥವ್ರು ಇದ್ದಾರೆ ಕೆಲವರು. ಅಂಥವರು ತೀರ್ಮಾನ ಇವತ್ತು ಅಲ್ಲಿ ಏನೊಂದು ಬಲವಂತದಲ್ಲೋ ಅನಿವಾರ್ಯವಾಗಿ ಏನಿದ್ದಾರೆ ವಿಧಿ ಇಲ್ಲದೆ ಪಕ್ಷ ಅಂತಕ್ಕಂಥ ಒಂದು ನಿಷ್ಠೆ ಅಂತ ಹೇಳಿ ಬಹುಶಃ ಈಗ ನಡೀತಾ ಇರ್ತಕ್ಕಂಥ ಪಕ್ಷದ ಬೆಳವಣಿಗೆ ನೋಡಿದಾಗ ಜನಗಳ ಬಗ್ಗೆ ಭಯಭಕ್ತಿ ಇರ್ತಕ್ಕಂಥವ್ರು ಈ ಪಕ್ಷದಲ್ಲಿ ಮುಂದುವರಿಯೋದು ಸರಿನಾ ತಪ್ಪು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಕೆಲವರು. ಅದರ ಬಗ್ಗೆ ನನ್ನ ಮಾಹಿತಿಗಳು ಇದೆ. ಅದು ಮುಂದೆ ಯಾವ ಥರ ಆತ್ಮವಿಮರ್ಶೆ ಯಾವ ಥರ ಬದಲಾವಣೆ ತರ್ತದೆ ಅಂತಕ್ಕಂಥದ್ದು ಕಾದು ನೋಡಿ. ನಾನು ಹೇಳಿದ್ನಲ್ಲ, ನಿಜವಾದ ಈ ನಾಡಿನ ಜನತೆಯ ಬಗ್ಗೆ ಭಯಭಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಉತ್ತಮವಾದ ರೀತಿಯಲ್ಲಿ ಮುಂದೆ ಈ ರಾಜ್ಯದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಭಾವನೆಯಿಂದ ಇರ್ತಕ್ಕಂಥವ್ರು ಬರಲಿಕ್ಕೆ ಇವತ್ತು ಸಹ ನಮ್ಮ ಪಕ್ಷ ಅವರಿಗೆ ಸಹಕಾರ ಕೊಡ್ತೀವಿ. ಸರ್, ಈಗ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಮೈಸೂರು ಭಾಗದಲ್ಲಿ ನಿಮ್ಮ ಜೊತೆ ಇದ್ದರಿಗೆ ಅತಿ ಹೆಚ್ಚು ಕೊಟ್ಟಿದೆ ಸರ್. ಚಲುವರಾಯಸ್ವಾಮಿ ಅದು ಕಾಂಗ್ರೆಸ್ ಕ್ಯಾಬಿನೆಟ್ ಅಲ್ಲ, ಅದು ಇಲ್ಲಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದೊಂದು ರೀತಿ ಸಮ್ಮಿಶ್ರ ಸರ್ಕಾರ. ಅಲ್ಲಿರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಅನ್ನೋದು ನಾನು ಹೇಳೋದಲ್ಲ, ಕಾಂಗ್ರೆಸ್ನಲ್ಲೇ ಹೇಳ್ತಾರೆ. ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥವ್ರು ಕೆಲವರು ಹೇಳ್ತಾರೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲ, ಇದು ಒಂದು ಸಮ್ಮಿಶ್ರ ಸರ್ಕಾರ ಅನ್ನೋದನ್ನು ಹೇಳ್ತಾರೆ. ನಿಮ್ಮ ಮಾಜಿ ರಾಜ್ಯಾಧ್ಯಕ್ಷ ಹೇಳಿದ್ರೆ ಸರ್, JDSನೇ ಟಾರ್ಗೆಟ್ ಮಾಡ್ಕೊಂಡು ಅವ್ರಿಗೆ ಮಾಡ್ತಿದ್ದಾರೆ. ಈಗ JDSನ ಯಾರೊಂದು 3-4 ಜನ ಮಂತ್ರಿಗಳು ಮಾಡಿದ ತಕ್ಷಣ JDSಗೆ ಅವರಿಂದ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಅಂತಕ್ಕಂಥದ್ದು ನಾನೇನು ಆ ಒಂದು ಭಾವನೆಯಲ್ಲೇನಿಲ್ಲ. ನಮ್ಮ ಪಕ್ಷಕ್ಕೂ ಬಿಟ್ಟು ಹೋದಂಥವ್ರಿಗೂ ಇಲ್ಲ ಅಲ್ಲಿಗ ಗುರುತಿಸಿ JDS ಪಕ್ಷ ಮುಗಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಯಾವುದೋ ಕನಸಿನಲ್ಲಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಹಾಸನ ಜಿಲ್ಲೆಗೂ ಸಹ ಸಚಿವ ಸ್ಥಾನ ಸಿಕ್ಕಿದೆ. ಸಂತೋಷ. ಹಾಸನಕ್ಕೂ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿ. ಅದರಿಂದ ನಾವ್ಯಾತಕ್ಕೆ ಅಸೂಯೆ ಪಡಬೇಕು? ಅಲ್ಲ ಸರ್, ಈಗ JDS ಪಕ್ಷ ಬಿಟ್ಟು ಹೋಗಿರೋರು ಮತ್ತೆ ಬಂದರೆ ನೀವೇನಾದ್ರು ಆಹ್ವಾನ ಮಾಡ್ತಾರೆ ಹೇಗೆ ಸರ್? ನಾನು ಹೇಳೋದು JDS ಪಕ್ಷ ಬಿಟ್ಟೋದರು ಬಿಡದೇ ಇದ್ದರು ಅನ್ನೋ ಪ್ರಶ್ನೆ ಇಲ್ಲ. ನನ್ನ ಒಂದು ಪಕ್ಷದಲ್ಲಿ ಯಾರು ಜನತೆಯ ಬಗ್ಗೆ ಒಂದು ಭಯಭಕ್ತಿ ಇಟ್ಕೊಂಡಿರ್ತಾರೆ, ಜನತೆಗೆ ಗೌರವ ಕೊಡ್ತಕ್ಕಂಥ ಮನೋಭಾವ ಹೊಂದಿದ್ದಾರೆ. ಇವತ್ತಿನ ಒಂದು ಪರಿಸ್ಥಿತಿಗಳಲ್ಲಿ ಮನಸ್ಸಿನಲ್ಲಿ ನೋವಾಗಿರ್ತಕ್ಕಂಥವ್ರು ಏನಿದ್ದಾರೆ, ಜನಗಳ ಬಗ್ಗೆ ಗೌರವ ಇರ್ತಕ್ಕಂಥವ್ರು, ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರು, ಇವತ್ತು ಯಾರಾದರೂ ಬರ್ತಕ್ಕಂಥ ಒಂದು ತೀರ್ಮಾನಗಳು ಬಂದರೆ ಅದಕ್ಕೆ ಬಾಗಿಲ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಏನಣ್ಣ ಚೆನ್ನಾಗಿದೆ ಸರ್.